ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ 60% ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ. ಅವರಿಗೆ ಅವರ ಪಕ್ಷದ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ. ಅವರಿಗೆ ಹತಾಶೆ ಶುರುವಾಗಿದೆ. ಭ್ರಷ್ಟಾಚಾರದ ಬಗ್ಗೆ ಸಾಕ್ಷಿ ಇದ್ರೆ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು. ಸಂಕ್ರಾಂತಿ ಬಳಿಕ ಅವರ ಪಕ್ಷದಲ್ಲಿ ಎಷ್ಟು ಜನ ಶಾಸಕರು ಉಳಿಯುತ್ತಾರೆ ನೋಡೋಣ. ಆರೋಪದ ಬಗ್ಗೆ ಸಾಕ್ಷಿಗಳು ಇದ್ರೆ ಕೊಡ್ಲಿ. ಹಿಂದೆ ಕೆಂಪಣ್ಣ ದೂರು ಕೊಟ್ಟಿದ್ರು, ಅದಕ್ಕೆ ನಾವು ಆರೋಪ ಮಾಡಿದ್ವಿ. ಇವರ ಆರೋಪಕ್ಕೆ ಸಾಕ್ಷಿ ಕೊಡ್ಲಿ. ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಸೋಲಿನ ಹತಾಶೆಯಲ್ಲಿ ಇದ್ದಾರೆ. ನಿಖಿಲ್ ಬಗ್ಗೆ ನನಗೆ ಸಹಾನುಭೂತಿ ಇದೆ ಎಂದು ಎಂಬಿ ಪಾಟೀಲ್ ಹೇಳಿದರು. ಸರ್ಕಾರದ ನಡೆಯ ಬಗ್ಗೆ ಗುತ್ತಿಗೆದಾರ ಅಸಮಾಧಾನ ವಿಚಾರಕ್ಕೆ ಎಂಬಿ ಪಾಟೀಲ್ ರಿಯಾಕ್ಷನ್ ಕೊಟ್ಟರು. ಯಾವ ಗುತ್ತಿಗೆದಾರರು ಅಸಮಾಧಾನರಾಗಿದ್ದಾರೆ ಅಂತವರ ಲಿಸ್ಟ್ ಕೊಡ್ಲಿ, ತಾವು ಕ್ರಮ ಜರುಗಿಸ್ತೀವಿ. ಸುಮ್ಮನೆ ಹಿಟ್ ಅಂಡ್ ರನ್ ಸರಿಯಲ್ಲ. ಪ್ರಿಯಾಂಕ ಖರ್ಗೆ ವಿಚಾರದಲ್ಲೂ ಏನ್ ಮಾಡಿದ್ರು, ಅವರು ಕಾಂಟ್ರಾಕ್ಟರ್ ಅಲ್ವೋ ಗೊತ್ತಿಲ್ಲ. ನಮ್ಮ ಸರ್ಕಾರದಲ್ಲಿ ಅಂತದ್ದು ಏನಿಲ್ಲ ಎಂದು ಎಂಬಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಮಾಡ್ತೀವಿ, ಅದಕ್ಕೆ ಯಾರು ಗಾಬರಿ ಕೊಡಬೇಕಾಗಿದಂತಲ್ಲ. ಶಾಸಕರುಗಳಿಗೆ ಹೊಸದಾಗಿ ಬಂದ ಶಾಸಕರಿಗೆ ಬಹಳಷ್ಟು ಒತ್ತಡ ಇರ್ತದೆ, ನಮಗೆ ಅಷ್ಟು ಕಡಿಮೆ ಇರ್ತದೆ. ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ ಅಲ್ಲಿ. ಹೊಸದಾಗಿ ಬಂದ ಶಾಸಕರು ಭಾಳ ಕಲಿಕೆ ರಸ್ತೆ ಕೇಳ್ತಿರ್ತಾರೆ, ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ, ನೀರಾವರಿ ಯೋಜನೆ ಕೇಳ್ತಿರ್ತಾರೆ. ಸ್ವಾಭಾವಿಕವಾಗಿ ಪ್ರಶ್ನೆ ಇರ್ತದೆ. ನೀರಾವರಿ ಯೋಜನೆ ಅವ್ರಿಗೆ ಕಾರಣ ಯಾರು? ಹಿಂದಿನ ಸರ್ಕಾರ ಬೇಕಾಬಿಟ್ಟು ಕೆಲಸ ಬಜೆಟ್ಗಿಂತ ಫಿಸ್ಕಲ್ ಡಿಸಿಪ್ಲಿನ್ ಏನಿದೆ, ಆರ್ಥಿಕ ಶಿಸ್ತನ್ನು ಮೀರಿ 70,000 ಕೋಟಿ ರೂಪಾಯಿಗಿಂತ ಹೆಚ್ಚು ಕೆಲಸ ಮಾಡಿ ಬಿಲೆಟ್ ಹೋಗ್ಬಿಟ್ಟಿದಾರ. ಯಾರು ಕಾರಣಪ್ಪ ಇದಕ್ಕೆ? 70,000 ಕೋಟಿ ಅವ್ರು ಮಾಡಿದಂಥ ಎಕ್ಸಸ್ ಬಿಲ್ಸ್ ಏನಿದಾವೆ, ಪೆಂಡಿಂಗ್ ಬಿಲ್ಸ್ ಹೋಗಿದಾವೆ. PWD, ಇರಿಗೇಷನ್ನಲ್ಲಿ, ಮೆಡಿಕಲ್ ಎಜುಕೇಷನ್ನಲ್ಲಿ, ರೂರಲ್ ಡೆವಲಪ್ಮೆಂಟ್ನಲ್ಲಿ, BDAಯಲ್ಲಿ ಬೇಕಾಬಿಟ್ಟು ಲಾಸ್ಟ್ ನಮ್ದಂತ ತಿಳ್ಕೊಂಡು 40% ಕಮಿಷನ್ ಮಾಡಿ ಹೋಗಿದ್ದಾರೆ, ಜಾತ್ರೆ ಮಾಡಿ. ಅದಕ್ಕೇನು ಹೇಳ್ತಾರ? ಅಲ್ಲ ಸರ್, ಈಗ PWD ಹಣ ಬಿಡುಗಡೆ ಮಾಡಿದ್ರು, ಕೆಲವರು ನೀರಾವರಿ ಯೋಜನೆಗಳು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಮ್ಮೆ ಆಗಲ್ಲ. ನಾನು ನೀರಾವರಿ ಮಂತ್ರಿ ಆಗಿದ್ದಂತ ಅಂತೂ ಎಲ್ಲಕ್ಕೂ ಕೊಟ್ಟಿದ್ದೀವಿ. ಈಗೂ ಕೂಡ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ 17 ಬಜೆಟ್ ಮಾಡಿದ್ದಾರೆ. ಅವರು ಅದರಲ್ಲಿ ಪರಿಣಿತರು, ಮೇಧಾವಿಗಳು. ಅವರಿಗೆ ಯಾವ ರೀತಿ ಹಣ ಹೊಂದಿಸಬೇಕು ಅನ್ನೋದು ಗೊತ್ತಿದೆ. ಅವ್ರು ಹೇಳಿದ್ರು, ಬಿಕಾಸ್ ಆಫ್ ಪೆಂಡೆನ್ಸಿ ಆಫ್ ಬಿಲ್ಸು, ಈ ಗ್ಯಾರಂಟಿಯಿಂದ ಸ್ವಲ್ಪ 1 ವರ್ಷ ತೊಂದರೆ ಆಗ್ತದೆ, 1.5 ವರ್ಷ. ಅಷ್ಟರಲ್ಲಿ ಎಲ್ಲ ಸರಿದೂಗಿಸ್ಕೊಂಡು ನಾವು ಮುಂದೆ ಎಲ್ಲ ಸರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಮುಂದಿನ ಈಗ ಕ್ಯಾಬಿನೆಟ್ ಜಾತಿ ಗಣತಿ ನೋಡೋಣ, ಬಂದಾಗ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಪೂರಕವಾಗಿ ನೋಡಿ, ಏನಾದ್ರು ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಅಂದ್ರೆ ಮಾತಾಡಿದ್ರೆ ಮೂಡ್ಕೊಂತಾರೆ. ಅದ್ರ ಒಳಗಡೆ ಏನಿದೆ ಅಂತೆಲ್ಲ ಅಲ್ಲಿ ಹೇಳ್ತೀವಿ ನಾವು. ಇಲ್ಲಿ ಕ್ಯಾಬಿನೆಟ್ ಆಗಿ ಏನು ಮಾತಾಡಬೇಕಾಗಿದ್ದು, ಅದ್ರಲ್ಲಿ ಏನಿದೆ ಅಂತ ವಿಷಯ ಗೊತ್ತಿಲ್ಲ ಅಂತ ನಾನು ಹೇಳಿದ್ರೆ ಸ್ವಾಮೀಜಿಗಳು ಮತ್ತೆ ಸಚಿವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ರು, ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಹೇಳಿ. ಈಗ ಬಂದಾಗ ನಾನು ವರದಿ ನೋಡ್ತೀನಿ. ವರದಿ ನೋಡ್ಮೇಲೆ ಅದ್ರ ಮೇಲೆ ವರದಿ ನೋಡ್ಲಾರ್ದೆ ನಾನು ಸಾಧ್ಯ ಇಲ್ಲ. ಸರ್, ಮೊನ್ನೆ ಕ್ಯಾಬಿನೆಟ್ ಅಲ್ಲಿ 5,000 ಕೋಟಿ ಹೌದು. ನಮ್ದೇನಾಗಿದೆ, ನಮಗೆ KIDBಗೆ ಬಜೆಟ್ ಸಪೋರ್ಟ್ ಇಲ್ಲ. ನಾವು KIDB ಲೇಔಟ್ ಡೆವಲಪ್ ಮಾಡಬೇಕು, ಮತ್ತು ಬೇರೆಯವ್ರು ಕೊಡಬೇಕು. ನಮಗೆ ಬಜೆಟ್ರಿ ಡಿಪಾರ್ಟ್ಮೆಂಟ್ಗೆ, KIDBಗೆ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ಬಜೆಟ್ರಿ ಸಪೋರ್ಟ್ ಇಲ್ಲ. ನಮ್ಮಲ್ಲಿ ಸುಮಾರು ಈಗಾಗಲೇ ಒಂದು 70,000-75,000 ಎಕರೆ ದಿವಸ ಥ್ರೋಟ್ ನಮ್ಮಲ್ಲ, ಹಿಂದಿನ ಸರ್ಕಾರದಾಗಿದ್ದಾಗ ಕೂಡ 75,000 ಆಯಿತು. ನಾವು 15,000 ಎಕರೆ ಇದೆ ನಮ್ಮ, ಸುಮಾರು 85,000-90,000 ಎಕರೆ ಆಗ್ತದೆ. ಕೆಲವು ಕೂಡ ನಾವು ಸರಿಯಾದ ಟೈಮಿಗೆ ಪೇಮೆಂಟ್ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಿರ್ತದೆ. ಅದಕ್ಕೆ ಇದನ್ನು ತೊಗೊಂಡ್ರೆ ಪ್ರಯಾರಿಟಿ ಮೇಲೆ ನಾವು ಹಣ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಸಾಲ ಆದರೆ ನಮಗೆ ನಾವು ಪ್ರತಿ ವರ್ಷ 1,000 ಕೋಟಿ, 500 ಕೋಟಿ, 1,000 ಕೋಟಿ ಪ್ರತಿ ವರ್ಷ ನಾವು ಕಟ್ತೀವಿ. ಅಂದರೆ ಇದು ರಿವಾಲ್ವಿಂಗ್ ಇದು ಆಗಲಿಕ್ಕೆ ನಾವು ಒಂದು 3,500 ಕೋಟಿ ರೂಪಾಯಿ ಅಷ್ಟು ಎಲ್ಲ ಇಂಡಸ್ಟ್ರಿ ಏರಿಯಾಕ್ಕೆ ನಾವೇನಿಂದ ಸಪ್ರೇಟ್ ಡೆಡಿಕೇಟೆಡ್ ಲೈನ್ ಫಾರ್ ಇಂಡಸ್ಟ್ರಿ ಸಪ್ರೇಟ್ ಆಗಿ. ಯಾಕಂದ್ರೆ ಏನಾಗಿದೆ, ಭಾಳ ಸಲ ನಾವು ಇಂಡಸ್ಟ್ರೀಸ್ಗೆ ಭೂಮಿ ಕೊಡ್ತೀವಿ, ನೀರು ಕೊಡೋಕ್ಕೆ ನೀರು ಬಸ್ಸಿ ಭಾಳ ಕಷ್ಟಪಡ್ತಾರೆ ಅವರು. ಸಪ್ರೇಟ್ ಆಗಿ ಡೆಡಿಕೇಟೆಡ್ ಆಗಿ ಆಲ್ ಇಂಡಸ್ಟ್ರಿ ಅಪ್ ಟು ಕೋಲಾರವರೆಗೆ ನೀರು ಕೊಡುವಂಥ ಹೀಗಾಗಿ ಒಂದು 5,000 ಕೋಟಿ ರೂಪಾಯಿ ಬೇರೆ ರಾಜ್ಯಗಳವರೆಲ್ಲ ಉಪ್ಪು ಕಾರ್ಖಾನೆಗೆ ಪ್ರಸ್ತಾವನೆ ಕೊಡ್ತಾರೆ. ನಮ್ಮ ರಾಜ್ಯದಿಂದ ಯಾರು ಕೊಡಲ್ಲ ಗೊತ್ತಾ ಇಲ್ಲ. ನೋಡಿ ಒಂದು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಉಪ್ಪು ಕಾರ್ಖಾನೆಗಳು
ಕುಮಾರಸ್ವಾಮಿ ಸ್ಕೀಮ್ ನಿಲ್ಲಿಸಿದ್ದಾರೆ. ನಾವು ಕುಮಾರಸ್ವಾಮಿ ಅವರನ್ನು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ನಿಮ್ಮ ಅವಧಿಯಲ್ಲಿ ಅನೇಕ ಈಗ ಮುಖ್ಯವಾಗಿರೋದು ಸೆಮಿಕಂಡಕ್ಟರ್ ಎಲ್ಲರೂ ಕೂಡ ಕೇಂದ್ರ ಸರ್ಕಾರ ಅವರಿಗೆ ಇನ್ಸೆಂಟಿವ್ ಕೊಡ್ತಾರೆ. ರಾಜ್ಯ ಸರ್ಕಾರ 25-30% ನಾವು ಕೊಡ್ತೀವಿ. ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳೋದು ನೀವು ಅದನ್ನು ಈ ಸೆಮಿಕಂಡಕ್ಟರ್ ತೊಗೊಂಡು ಎಲ್ಲವೂ ಗುಜರಾತ್ ಹೋಗ್ತಾ ಇದ್ದಾವೆ. ನಮ್ಮಲ್ಲಿ ಬಂದವರು ಕೂಡ ಅಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಬಂದು ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಡೆಲ್ಲಿ ಹೋಗಿ ವಾಪಸ್ ಬರೋದಾರೆ. ಅದೆಲ್ಲ 50% ಅವರೆಲ್ಲಿ ಹೇಳಿದ್ರು ಹೋಗ್ತಾರೆ. ಅಷ್ಟೇ ಸಿಟಿ ರವಿ ಅವರು ಪತ್ರ ಬರೆದಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಇದೆಲ್ಲ ತನಿಖೆ ಆಗ್ತಾ ಇದೆ. ಸಿ ಪಿ ಅವರು ಮಾತಾಡಿದ ಸರಿನಾ, ಪ್ರಯತ್ನ ಸರಿನಾ, ಅದಕ್ಕೆ ಒಂದಿನ ತನಿಖೆ ಸರ್ಕಾರ ಏನು ನಡೆದ್ರೆ ತನಿಖೆ ಒಮ್ಮೆ ನಾವು ಚರ್ಚೆ ಮಾಡ್ತೀವಿ. ಕೋರ್ಟ್ ಮುಂದೆ ಮುಂದಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.